ಇನ್ನು ಸಚಿವ ಚಲುವರಾಯಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ತಪ್ಪೇನು? ಡಿ ಕೆ ಶಿವಕುಮಾರ್ ಪರ ಶಾಸಕರು ಮಾತನಾಡಿದ್ರೆ ತಪ್ಪೇನು ಅಂತ ಕೇಳ್ತಾರೆ. ಈಗ ಡಿ ಕೆ ಶಿ ಪರ ಕೆಲ ಶಾಸಕರು ಸಿಎಂ ಕೂಗನ್ನ ಎಬ್ಸಿದ್ರು. ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು. ಡಿ ಕೆ ಶಿವಕುಮಾರ್ ಪರ ಮಾತಾಡಿದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರ ಅಭಿಪ್ರಾಯ. ಸಿಎಂ ಸಿದ್ದರಾಮಯ್ಯನವ್ರ ಪರನೂ ಕೆಲವರು ಮಾತಾಡ್ತಾರೆ. ನೋಡಿ, ಶಾಸಕರ ಅಭಿಪ್ರಾಯಕ್ಕೂ ಬೆಲೆ ಇದೆ. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ಅಭಿಪ್ರಾಯನೂ ಮುಖ್ಯ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿ ಫೈನಲಿ ನಿಮಗೆ ಶಾಸಕಾಂಗ ಸಭೆಯಲ್ಲೇ ನಾಯಕನ ಆಯ್ಕೆ ಆಗಬೇಕಲ್ವಾ? ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಮೊದಲು ನಿರ್ಧಾರ ಮಾಡ್ತಕ್ಕಂಥದ್ದು ಶಾಸಕರೇ. ಆಮೇಲೆ ಹೈಕಮಾಂಡ್ ಅಲ್ಟಿಮೇಟ್ಲಿ ಒಂದು ತೀರ್ಮಾನ ತಗೊಳುತ್ತೆ. ತಪ್ಪೇನಿದೆ? ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯನವ್ರು ಬೇಕು ಅನ್ಬೋದು, ಕೆಲವರು ಡಿ ಕೆ ಬೇಕು ಅನ್ನೋದು, ಕೆಲವರು ಇನ್ಯಾರು ಇನ್ನೊಬ್ಬರ ಹೆಸರು ಹೇಳ್ಬೋದು. ಸೊ ಅದು ಅವರವರ ಅಭಿಪ್ರಾಯ. ಶಾಸಕರಿಗೆ ಸ್ವತಂತ್ರ ಇದೆ. ಚುನಾವಣೆಯಲ್ಲಿ ಗೆದ್ದಂಥವ್ರಿಗೆ ಗೆದ್ದಂಥ 138 ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಬಟ್ ಅದು ತೀರ್ಮಾನ ಪಕ್ಷ. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ತೀರ್ಮಾನವೂ ಮುಖ್ಯ ಅಲ್ಲ. ಅಭಿಪ್ರಾಯ ಮಾಡಲಿಕ್ಕೆ ಶಾಸಕರಿಗೆ ರೈಟ್ಸ್ ಇದೆ. ಅವರು ಗೆದ್ದು ಬಂದಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಇಂಥವ್ರು ಇರಬೇಕು, ಇಂಥವ್ರು ಬೇಡ ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ. ಬಟ್ ಅದರ ತೀರ್ಮಾನ ಪಕ್ಷದ ಹೈಕಮಾಂಡ್.